ಕನಕಪುರ ತಾಲೂಕಿನ ಗಬ್ಬಾಳು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘವು 2024-25ನೇ ಸಾಲಿನಲ್ಲಿ ರೈತರ ಬೆಳೆ ಸಾಲ ಮರುಪಾವತಿಯಲ್ಲಿ 100% ಸಾಧನೆ ಮಾಡಿದೆ ಎಂದು ಸಂಘದ ಅಧ್ಯಕ್ಷ ಕೆ. ಶಿವರಾಮೇಗೌಡ ತಿಳಿಸಿದ್ದಾರೆ. ಅವರು ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಉಳಿಕೆ ಸಾಲ ವಸೂಲಾತಿ 80% ಬಾಕಿ ಇದೆ. ಮುಂದಿನ ದಿನಗಳಲ್ಲಿ ರಸಗೊಬ್ಬರ ಮಾರಾಟ ಕೇಂದ್ರ ಆರಂಭ ಮಾಡುವುದು ಹಾಗೂ ಹಸು ಸಾಕಾಣಿಕೆ ಸಾಲದ ಮಿತಿಯನ್ನು ಏರಿಸಲಾಗುವುದು ಎಂದು ತಿಳಿಸಿದರು. ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಕೆ.ಸಿ. ಲಿಂಗೇಗೌಡ ವಾರ್ಷಿಕ ವರದಿ ಮಂಡಿಸಿ ಲೆಕ್ಕ ಪರಿಶೋಧನೆ, ಜಮಾ ಖರ್ಚು, ಆಸ್ತಿ ವಿವರ ಮತ್ತು ಪ್ರಸಕ್ತ ಸಾಲಿನಲ್ಲಿ ಆಯವ್ಯಯದ ಅನುಮೋದನೆ ಪಡೆದುಕೊಂಡರು. ಸಂಘವು ಒಟ್ಟು 39,91,00,000 ವಹಿವಾಟು ನಡೆಸಿದ್ದು, ಇದರಲ್ಲಿ 5,62,000 ನಿವ್ವಳ ಲಾಭ ಗಳಿಸಿದೆ. 9,18,00,000 ರುಗಳ ಕೆಸಿಸಿ ಸಾಲ, 36 ಲಕ್ಷದ ಸ್ತ್ರೀಶಕ್ತಿ ಸಂಘಗಳಿಗೆ ಗುಂಪು ಸಾಲ, ಪಶು ಹಾಗೂ ಕುರಿ ಸಾಕಣೆಗೆ 25 ಲಕ್ಷ ರುಗಳು, ಅಂಗಡಿ ಸಾಲವಾಗಿ 39 ಲಕ್ಷ ರುಗಳು, ನಿತ್ಯ ಠೇವಣಿ ಸಂಗ್ರಹ ಸೇರಿ ಇತರೆ ಠೇವಣಿಗಳಲ್ಲಿ 45 ಲಕ್ಷ ರುಗಳು ಇಡಲಾಗಿದೆ ಎಂದು ತಿಳಿಸಿದರು. ಬಿಡಿಸಿಸಿ ಬ್ಯಾಂಕಿನ ಮೇಲ್ವಿಚಾರಕರಾದ ಆನಂದ್ರವರು ಮಾತನಾಡಿ, ಜಿಲ್ಲಾ ಕೇಂದ್ರ ಬ್ಯಾಂಕಿನಿಂದ ದೊರೆಯುವ ಸಾಲ ಸೌಲಭ್ಯಗಳ ವಿವರಣೆಯನ್ನು ನೀಡಿದರು. ಸದಸ್ಯರ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಉಪಾಧ್ಯಕ್ಷರಾದ ಸತೀಶ್, ನಿರ್ದೇಶಕರಾದ ಪುಟ್ಟಮಾದೇಗೌಡ, ನಾಗರಾಜು, ಪುಟ್ಟಸ್ವಾಮಿ, ವೀರಭದ್ರೇಗೌಡ, ಪ್ರಕಾಶ್, ಚೆನ್ನಗಿರಿ ಶೆಟ್ಟಿ, ಪುಟ್ಟಸ್ವಾಮಿ, ಸುಧಾ, ಲಕ್ಷ್ಮಮ್ಮ ಹಾಗೂ ಸಂಘದ ಸದಸ್ಯರು ಹಾಗೂ ಕಚೇರಿ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವೆಚ್ಚಗಳ ನಿಭಾಯಿಸ್ಕೊಂಡು ಹೋಗ್ಬೇಕಾದ್ರೆ ಈಗ 2 ಲಕ್ಷ ಅಷ್ಟೇ ಆದಾಯ ಇದೆ. ಇನ್ನೂ ಹೆಚ್ಚಿನ ರೀತಿ ಲಾಭ ಪಡಿಬೇಕು ಅಂದರೆ ಬೇರೆ ಬೇರೆ ಯೋಜನೆಗಳನ್ನ ನಾವು ಹಾಕೋಬೇಕಾಗಿದೆ. ಅದಕ್ಕೆಲ್ಲ ತಮ್ಮ ಸಹಕಾರ ಬೇಕು, ಮಾರ್ಗದರ್ಶನ ಬೇಕು. ಸಲಹೆ ಸೂಚನೆಗಳನ್ನ ತಿಳಿಸಿ ನಮ್ಮ ಸಲಹೆ ಸೂಚನೆಗಳನ್ನ ನಾವು ಬೋರ್ಡ್ನಲ್ಲಿ ಇಟ್ಟು ಏನು ಮಾಡಬೇಕು ನಮಗೆ ತಂದು ಸಂಘದ ಅಭಿವೃದ್ಧಿಗೆ ನಿಮ್ಮೆಲ್ಲ ಸಹಕಾರ ಅಭಿವೃದ್ಧಿ ಪಡಿಸಿ ಹೋಗ್ತಾ ಇದ್ವಿ ಅಂತ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಡೋದು ತಮ್ಮ ಸುಸ್ತಿದಾರರಲ್ಲದ ಸದಸ್ಯರ ಮಕ್ಕಳಿಗೆ 3 ಜನ ಯಾವುದೇ ಊರಿನವರಾಗಿರ್ಬೋದು ಅತಿ ಹೆಚ್ಚು ಅಂಕ ಪಡೆದಂಥ ಸೀನಿಯರ್ ಡಿಪ್ಲೊಮಾ ತೊಗೊಂಡು SLC 3 ಜನ, ಸೆಕೆಂಡ್ PUC 3 ಜನ ತೊಗೊಂಡು ಅವ್ರಿಗೆ ಮೊದಲು ನಮ್ಮ ಸೊಸೈಟಿ ವ್ಯಾಪ್ತಿ ಅಷ್ಟೇ ಮತ್ತು ಮೊದಲನೇ ಇದನ್ನ 3,000, ಮೊದಲನೇ ಪ್ರೈಸು, 2ನೇ ಪ್ರೈಸ್ 2,000, 3ನೇ ಪ್ರೈಸ್ 1,000 ಕೊಟ್ಕೊಂಡು ಅವ್ರಿಗೊಂದು ಗೌರವಿಸೋದು, ಒಂದು ಉತ್ತೇಜನ ಕೊಡಬೇಕು, ಅವ್ರ ಸ್ಫೂರ್ತಿ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ಈ ವರ್ಷದಿಂದ ಒಂದು ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಮುಂದಕ್ಕೆ ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಈಗ 7 ಜನ ಬಂದಿದ್ರು. SLC 3 ಜನ, PUC 4 ಜನ. ಮೊನ್ನೆ ಬೋರ್ಡಲ್ಲಿ ಇಟ್ಟು ಇದು ಮಾಡೋ PUC 4 ಜನ ಬಂದರೆ ಇನ್ನು ಒಬ್ಬರು ವಾಪಸ್ ಕಳಿಸ್ಬೋದು ಅಂದ್ಬಿಟ್ಟು ಅವ್ರಿಗೆ 70% ಅಂಕ ಇದೆ, ಅವ್ರಿಗೆ 73 ಇದೆ. ಅವ್ರಿಗೂ ಒಂದು ಸಮಾಧಾನಕರವಾದ ಒಂದು ಗೌರವನ ಮಾಡಬೇಕು ಅಂದ್ಬಿಟ್ಟು ಬೋರ್ಡ್ನ ತೀರ್ಮಾನ ತೊಗೊಂಡಿದ್ವಿ. ಮುಂದೆ ಇದೇ ರೀತಿಯಲ್ಲಿ ಯಾರೋ ಇದ್ರೆ ಹೆಚ್ಚಿನ ರೀತಿ ಇದು ಮಾಡೋರಿಗೆ ನೆಕ್ಸ್ಟ್ ವರ್ಷದಿಂದ ಅವಕಾಶ ಮಾಡಿ ಪ್ರೈವೇಟ್ ಫೈನಾನ್ಸ್ಗಳು ಆ ಉದ್ದೇಶದಿಂದ ಏನು ಮಾಡಿದ್ರೆ ರೈತರಿಗೆ ಕಡಿಮೆ ಪರ್ಸೆಂಟಲ್ಲಿ ಬಡ್ಡಿ ಸಿಗಲಿ, ಅವ್ರಿಗೊಂದು ಒಂದು ಹೈನುಗಾರಿಕೆ ಉದ್ಯಮ ಆಗಲಿ, ಅವ್ರೇನು ಒಂದು ಉದ್ಯೋಗ ಕಲ್ಪಿಸ್ಕೊಡ್ಲಿ ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡ್ತಾ ಇದೀವಿ ಅಂದರೆ ನಮ್ಮ MP ಸಾಹೇಬರಾದ DK ಸುರೇಶ್ ಸಾಹೇಬರು 90,000 + 90,000 1,80,000 ಅಂದರೆ 25 ಪೈಸೆ ಬಡ್ಡಿ ನಿಮಗೆ ವಾರ್ಷಿಕವಾಗಿ 3% ಬಡ್ಡಿ ಬೀಳುತ್ತೆ. ಇದರಲ್ಲಿ ಹಸು ಕಂಪಲ್ಸರಿ ಪರ್ಚೇಸ್ ಮಾಡಲೇಬೇಕು. ಈಗ ನಾವೀಗ ಮೊನ್ನೆ ನಡೆದಿರೋ ಫಂಕ್ಷನಲ್ಲಿ 50 ಕೋಟಿ ಸಾಲ ರಿಲೀಸ್ ಮಾಡಿದ್ವಿ. ಇಡೀ ನಮ್ಮ ಕನಕಪುರ ತಾಲೂಕಿಂದ 50 ಕೋಟಿ ಬೆಳೆ ಸಾಲ, SHG ಸಾಲ, ಹಸು ಸಾಕಾಣಿಕೆ ಸಾಲ ಎಲ್ಲ ಸಾಲ ಸೇರಿಸಿ 50 ಕೋಟಿ ಸಾಲ ರಿಲೀಸ್ ಮಾಡಿದ್ದೀವಿ. ನೀವೇನು ಈಗ ಪ್ರೈವೇಟ್ ಫೈನಾನ್ಸು ಈಗ ಬೇರೆ ಬ್ಯಾಂಕುಗಳಲ್ಲಿ ಟ್ರಾನ್ಸಾಕ್ಷನ್ ಮಾಡಿಕೊಂಡು ನೀವು ಇದು ಮಾಡ್ತಾ ಇದ್ದೀರಾ, ನಮ್ಮ ಬ್ಯಾಂಕಲ್ಲೇ ಟ್ರಾನ್ಸಾಕ್ಷನ್ ಮಾಡಿ ನಮಗಿಂತ ಕಡಿಮೆ ಬಡ್ಡಿ ನೀವು ಯಾವ ಬ್ಯಾಂಕು ಸಾಲ ಸೌಲಭ್ಯ ಕೊಡೋಲ್ಲ. ಈಗ ಏನು ಇದ್ದಾಗ ಇದಕ್ಕೆ ದಾಖಲಾತಿ ಏನು ಅಂದರೆ 90,000 + 90,000 1,80,000 ಏನು ದಾಖಲಾತಿ ಇದ್ರೆ ನಿಮ್ಮ MPCS ಮೂಲಕ ಬಂದರೆ ನೀವು ಡೈರೆಕ್ಟು ನನ್ನ ಹತ್ರ ಯಾವುದೇ ದಾಖಲಾತಿ ಇಲ್ಲ, ಬರೀ ನನ್ನ ಹತ್ರ ಆಧಾರ್ ಕಾರ್ಡು, ಪಾನ್ ಕಾರ್ಡ್ ಅಷ್ಟೇ ಇರೋದು, ನಾನು ಸಾಲ ತಗೋಬೇಕು, ಹಸು ತಗೊಂಡು ನಾನು ಹಾಲು ಹಾಕೊಂಡು ನಾನು ನಿಮ್ಮ ಏನು ಬ್ಯಾಂಕಲ್ಲಿ ಸಾಲ ತಗೊಂಡಿದ್ದೀನೋ ಅದು ಕರೆಕ್ಟಾಗಿ ರೀಪೇಮೆಂಟ್ ಮಾಡ್ಕೊಳ್ತೀನಿ ಅಂತ ಕೆಪಾಸಿಟಿ ನನಗೈತೆ, ನಾನು ಮಾಡ್ಕೊಳ್ತೀನಿ ಅನ್ನೋರಿಗೆ ನಿಮ್ಮ MPCS ಇಂದ ಟ್ರೈ ಪಾರ್ಟಿ ಅಗ್ರಿಮೆಂಟ್ ಅಂದ್ಬಿಟ್ಟು ತಗೋತೀವಿ. ನೀವು MPCS ಮೂಲಕ 100 ಜನಕ್ಕೆ ಸಾಲ ಕೇಳಿದ್ರು ನೀವು ಎಷ್ಟೇ ಸಾಲ ಕೇಳಿದ್ರು ಕೊಡಿಗೆ ನಮ್ಮ ಬ್ಯಾಂಕ್ ರೆಡಿ ಇದೆ. ಅದಕ್ಕೆ ಏನು ಅಂದರೆ ನಿಮ್ಮ MPCS ಅವರು ಟ್ರೈ ಪಾರ್ಟಿ ಅಗ್ರಿಮೆಂಟ್ ಮಾಡ್ಕೊಳ್ಬೇಕು. ಇದಲ್ಲದೆ ನಾವು ಆಲ್ರೆಡಿ ನಮ್ಮ ಸೊಸೈಟಿಲಿ ಬೆಳೆ ಸಾಲ ತಗೊಂಡಿದ್ದೀವಿ,
ನಮಗೆ ಯಾವ ಸಾಲ ಹಸು ತಗೊಂಡು ನಾವು ಸಾಲ ತಗೊಂಡು ಕಟ್ಕೊಂಡು ಹೋಗ್ತೀವಿ ಅನ್ನೋರಿಗೆ ನೀವು ಯಾವುದೇ ಟ್ರೈ ಪಾರ್ಟಿ ಅಗ್ರಿಮೆಂಟ್ ಬೇಕಾಗಿಲ್ಲ, ನೀವು ಯಾವುದೇ MPCS ಇಂದ ಬರಬೇಕಾಗಿಲ್ಲ. ಡೈರೆಕ್ಟ್ ನಾವು ಯಾವ ರೀತಿ ಬೆಳೆ ಸಾಲ ಕೊಡ್ತಿದ್ದೇವೋ ನಿಮಗೆ ಆಲ್ರೆಡಿ ಬೆಳೆ ಸಾಲ ತಗೊಂಡಿದ್ರಿ. ಇನ್ ಕೇಸ್ ಬೆಳೆ ಸಾಲ ತಗೊಳ್ಳಿಲ್ಲ ಅಂದ್ರೂ ನಮ್ಮ ಹತ್ರ 1 ಗುಂಟೆ ಪಾಣಿ ಐತೆ, ಇಲ್ಲ ನಮ್ದು ಯಾವ್ದಾರ ಮನೆ ಈ ಖಾತಾ ಐತೆ, ಅದ್ರ ಮೇಲೂ ಈಗ ಆಲ್ರೆಡಿ ಸಾಲ ಕೊಡ್ತೀವಿ ನಾವು. ಅದನ್ನೇ ಮಾರ್ಕೆಟ್ ಮಾಡ್ಕೊಂಡು ಈಗೇನು ಬೆಳೆ ಸಾಲ ಕೊಟ್ಟಿದ್ದೀವ ಅದೇ ರೀತಿ ಮಾರ್ಕೆಟ್ ಮಾಡ್ಕೊಂಡು 25 ಪೈಸೆ ನಿಮಗೆ ಬೀಳುತ್ತೆ. ನಿಮಗೆ ವಾರ್ಷಿಕವಾಗಿ 3% ಬೀಳ್ತದೆ. ಈಗ ಅದು ನೀವು ಯೂಸ್ ಮಾಡಿಕೊಂಡು ಸಾಲ ಕಟ್ಕೊಂಡು ಹೋಗ್ಬೋದು. ಈಗ ದಾಖಲಾತಿ ಇರೋರ್ಗೂ ಸಾಲ ಕೊಡ್ತಾ ಇದೀವಿ, ದಾಖಲಾತಿ ಇಲ್ದೇವ್ರಿಗೂ ಸಾಲ ಕೊಡ್ತಾ ಇದೀವಿ. ಇದು 90,000 ಪ್ಲಸ್ 90,000 1,80,000 ಸ್ಕೀಮು. ಅಂದ್ರೆ 60,000 ನಾವು ಈಗ ರಿಲೀಸ್ ಮಾಡಿದ್ರೆ 1 ವರ್ಷ ಪರ್ಚೇಸ್ ಮಾಡಿಕೆ, ಇನ್ನು 60,000 6 ತಿಂಗಳು ಆದ್ಮೇಲೆ ರಿಲೀಸ್ ಮಾಡ್ತೀವಿ. 90,000 ನೀವು 6 ತಿಂಗಳು ಆದ್ಮೇಲೆ ಯಾಕೆ ರಿಲೀಸ್ ಮಾಡ್ತೀವಿ ಅಂದ್ರೆ, ಈಗ ನೀವು 1 ವರ್ಷ ತಗೊಂಡಿರ್ತೀರಾ, ಹಾಲು ಕರ್ಕೊಂಡು ಏನು ನಾವು ಸಾಲ ಕೊಟ್ಟಿರ್ತೀವ ರೀಪೇಮೆಂಟ್ ಮಾಡ್ಕೊಂಡು ಹೋಯ್ತಾ ಇರ್ತೀರಾ. ನೀವು 6 ತಿಂಗಳು ಆದ್ಮೇಲೆ ಹಸು ಹಾಲು ಕರೆಯೋದು ಸ್ಟಾಪ್ ಆಗುತ್ತೆ, ನೀವು ರೀಪೇಮೆಂಟ್ ಮಾಡೋ ಶಕ್ತಿ ಇರಲ್ಲ. ಹಾಗೇನ್ ಮಾಡ್ತೀವಿ, ಇನ್ನೊಂದು ವರ್ಷ ಸಾಲ ರಿಲೀಸ್ ಮಾಡ್ತೀವಿ 90,000. ಅವಾಗ ಟೋಟಲ್ ಈ 24 ತಿಂಗಳು ಅಂದ್ರೆ 2 ವರ್ಷ 9,000 ಶೇರ್ ಇಟ್ಕೊತೀವಿ ನಾವು. ನಿಮ್ಗೆ 9,000 ಶೇರ್ ಇಟ್ಕೊಂಡು ನಿಮ್ಗೆ 81,000 ಸಿಗುತ್ತೆ. ಇನ್ಸೂರೆನ್ಸ್ ನೀವು ಮಾಡಿಸ್ಕೋಬೇಕು, ನಿಮ್ಗೆ ಬಿಟ್ಟಿರೋದು ಇನ್ಸೂರೆನ್ಸ್. ನಮ್ಮ ಕಡೆ ಅಂದ್ರೆ ನಾವು ಇಕ್ಕೋಟಕ್ಕೆ ಜನರಲ್ ಇನ್ಸೂರೆನ್ಸ್ ಅಂದ್ಬಿಟ್ಟು ಐತೆ, ನಾವು ಮಾಡಿಸ್ರಿ ನಿಮ್ಗೆ 3,200 ರೂಪಾಯಿನ ಕಟ್ಟಾಗುತ್ತೆ. ನಿಮ್ ಕಡೆ ಇಲ್ಲ 1,000 ಎಲ್ಲ ಫುಲ್ ಕವರ್ ಆಗುತ್ತೆ. ನೀವೇನು 50 ರೂಪಾಯಿ ಸಾಲ ಕಟ್ಟುವಂಗಿಲ್ಲ. ಇನ್ಸೂರೆನ್ಸ್ ಏನೈತೆ, ಇನ್ಸೂರೆನ್ಸ್ ಆಮೇಲೆ ಅಮೌಂಟ್ ಏನಿ ನಾವು ಡಿಡಕ್ಷನ್ ಪಾರ್ಟಿ ಅಕೌಂಟ್ಗೆ ಬರುತ್ತೆ. ನಾವು ಲೋನ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡು ನಿಮ್ ಲೋನ್ ಏನಿರ್ತದೆ ಲೋನ್ನ ನಿಲ್ ಮಾಡ್ತೀವಿ. ಇದು ಒಂದು ಅಂದ್ರೆ 2 ವರ್ಷಗಳಿಗೆ ದಾಖಲಾತಿ ಇರೋರಿಗೆ ಯಾವ ತರ, ದಾಖಲಾತಿ ಇಲ್ಲದೆ ಇರೋರು ಯಾವ ತರ ಅಂತ ಹೇಳಿದೀನಿ. ಇದಲ್ಲದೆ ನಾನು 2 ವರ್ಷಕ್ಕೆ ಬೇಡ, ನನಗೆ ಹೆಚ್ಚು ನಾನು ಇನ್ನ ಪ್ರಾಜೆಕ್ಟ್ ಜಾಸ್ತಿ ಮಾಡ್ತೀನಿ, ನಾನು 15 ವರ್ಷ ಮತ್ತು ಮಾಜಿ ಅಧ್ಯಕ್ಷರುಗಳಾದ ಶಿವಣ್ಣವರೇ, ಶಿವರಾಮ್ ಅವರೇ ಮತ್ತು ಇನ್ನೇ ನೆರೆದಿರ್ತಕ್ಕಂಥ ನಮ್ಮ ಸಂಘದ ಸದಸ್ಯರುಗಳು. ನಾನೇನು ಹೇಳ್ತೀನಿ ನಿಮಗೆಲ್ಲ ಅಂದರೆ, ನಮ್ಮಲ್ಲಿ ಒಂದು ಮನೋಭಾವನೆ ಕೇಳ್ಕೊಳ್ಳೋದು. ನಾನು ನಮ್ಮ ಸಂಘ ನೋಡ್ತಾ ಇರ್ತೀನಿ ವರ್ಷಕ್ಕೂ ಸಾಮಾನ್ಯವಾಗಿ ಒಂದು 50 ಜನ 60 ಜನ ನಮ್ಮ ಸೆಕ್ರೆಟರಿ ಕೇಳೋದು ಹಂಗೆ. ನಮ್ಮ ಕಾರ್ಯದರ್ಶಿಯವರು ಪಾಪ ಅವ್ರಿಗೊಂದು ಕಾರ್ಯದರ್ಶಿಯವರು ಕಷ್ಟನೇ ಅಂತ ಹೇಳ್ತೀನಿ. ಸುಮಾರು 2,000 ಅಪ್ಲಿಕೇಶನ್ ಮಾಡಿಸಿ ಎಲ್ಲರಿಗೂ ಹಂಚ್ಬೇಕಣಪ್ಪ ಅಂತೇಳಿ ಎಲ್ಲರಿಗೂ ಬಂದು ಇರಲಿ ಅದು ಬಿಗಿ ಮಾಡ್ಬಿಟ್ರೆ ಜನರಲ್ ಮಾಡಿ ಬರಲಿಲ್ಲ ಅಂದ್ರೆ ಎಲೆಕ್ಷನ್ ಕಾಂಟ್ಯಾಕ್ಟ್ ಮಾಡ್ಬಿಟ್ಟಿಲ್ಲ ಅಂತ ಬಿಗಿ ಮಾಡಿದ್ರೆ ನೀವು ನೀವು ಮಾಡೋದ್ರಲ್ಲ ಏನ್ ಮಾಡಿಲ್ಲ